ಕಿ ಸಮಾಧಾನ ಇರ್ಬೇಕಲ್ಲ ಅಣ್ಣ. ಕೆಲಸಕ್ಕೆಲ್ಲ ದುಂಬಡಿ ಹಾಕಿದ್ದೆವು, ಮೆರವಣಿಗೆ ಮಾಡಿದೆವು, ಭಾಳ ಅದ್ದೂರಿ ಅಂತ ಸ್ವಾಗತ ತಾವು ಮಾಡಿದ್ದೀವಿ. ಸಭೆಯನ್ನು ಸಮಯ ಭಾಳ ಕಡಿಮೆ ಇರೋದ್ರಿಂದ ನಾವೆಲ್ಲ ಸಮಾಧಾನದಲ್ಲಿ ಕೂತ್ರಿ ಅಂದ್ರೆ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಆಗ್ತದೆ. 10 ಕಾರ್ಯಕ್ರಮ ಮುಗಿಬೇಕು. ನೀತಿ ಸಂಹಿತೆ ಪ್ರಕಾರ ನಾವು ನೀತಿ ಸಂಹಿತೆ ಉಲ್ಲಂಘನೆ ಮಾಡೋಕ್ಕೆ ಬರೋಂಗಿಲ್ಲ. ಇವತ್ತಿನ ಕೊಡಗೇರಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ನನ್ನ ಹಿರಿಯರಿಗೆ ಮತ್ತು ತಾಯಂದಿರಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮದ ಏನು ಚಿಕ್ಕೋಡಿ ಲೋಕಸಭೆಯ ಹಿನ್ನೆಲೆಯಲ್ಲಿ ಕೂಡಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾದಂಥ ನಿಮ್ಮೆಲ್ಲ ಹಿರಿಯರು, ಮಾಜಿ ಸಚಿವರು ಸನ್ಮಾನ್ಯ ಶ್ರೀ AP ಪಾಟೀಲ್ ಸಾಹೇಬರವರೇ, ಕಾಂಗ್ರೆಸ್ ಪಕ್ಷದ ಅಧಿಕೃತ ಹುರಿಯಾಳುಗಳಾದಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ವಿಜಯ ರೌಜಿ ಅವರೇ, ಮಹಿಳಾ ಅಧ್ಯಕ್ಷರಾದಂಥ ಚಿಕ್ಕೋಡಿ ಅವರೇ, AICCಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಈ ಭಾಗದ ಉಸ್ತುವಾರಿಗಳ ನೋಡಲಿಕ್ಕೆ ಬಂದಿರತಕ್ಕಂಥ ರಾಜಶೇಖರ್ ಮೆಣಸಿನಕಾಯಿ ಅವರೇ, ಪಕ್ಕದ ಕ್ಷೇತ್ರದ MLA ಅವರಾದಂಥ ಭಾಳ ಅದ್ದೂರಿ ಆದಂಥದ್ದು ಇವತ್ತು 3 ಕಾರ್ಯಕ್ರಮ. ಒಂದು ಬೆಲ್ಲದ ಬಾಗೇವಾಡಿ ಅಭೂತಪೂರ್ವ ಆದಂಥದ್ದು, ಸುಮಾರು ಒಂದು 5,000 ಜನ ಇವತ್ತಲ್ಲಿ ಸೇರಿ ಭಾಳ ದೊಡ್ಡ ಕಾರ್ಯಕ್ರಮ ಆಯ್ತು. ಅದರ ನಂತರ ಎಲಿಮನಹಳ್ಳಿ ಏನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4,000-5,000 ಜನ ಇವತ್ತು ಅಲ್ಲಿಯೂ ಕೂಡ ಸೇರಿ ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಇಲ್ಲಿಯೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಇವತ್ತದೆ. ತಮ್ಮೆಲ್ಲರಿಗೂ ಇವತ್ತು ನಾನು ಒಂದು ವಿಶ್ವಾಸ ಏನು ಪಡಿಸ್ಬೇಕಾಗಿದೆ, ಇಡೀ ಜಿಲ್ಲೆ ಒಳಗೆ ನಾನು 2 ಕ್ಷೇತ್ರದೊಳಗೆ ಆಚೆ ಕಡೆ ಹೆಬ್ಬಾಳ್ಕರ್ ಮೇಡಮ್ ಅವರು ಏರಿಯಾದೊಳಗೂ ಅಡ್ಡಾಡಿದ್ದೀನಿ, ಈ ಕಡೆ ನಮ್ಮ ಚಿಕ್ಕೋಡಿ ಲೋಕಸಭೆದೊಳಗೆ ಎಲ್ಲ ಈ 4 ತಾಲೂಕಾದೊಳಗೆ 5 ತಾಲೂಕಾದೊಳಗೆ 8 ಕ್ಷೇತ್ರದೊಳಗೆ ಅಡ್ಡಾಡಿನೊಳಗೆ ಭಾಳಷ್ಟು ಎಲ್ಲ ಜನರು ಇವತ್ತು ಉತ್ಸುಕರಾದ್ರೆ ಯಾವುದೇ ಸ್ಥಿತಿಯೊಳಗೆ ಈ ಸಲ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ನಮಗೆಲ್ಲನೂ ಗೊತ್ತದ, ನಾ ಏನೇನು ಅದ್ರ ಸಲ ಹೆಗ್ಲಲ್ಲಿ ಹೇಳಬೇಕಾಗಿಲ್ಲ. ಚುನಾವಣೆ ಪೂರ್ವದೊಳಗೆ ಇವತ್ತು ಏನು ಈ ನಮ್ಮ ರಾಜ್ಯದ ಚುನಾವಣೆ ಏನಾಯಿತು ಆ ಪೂರ್ವದೊಳಗೆ ನಮಗೇನು ಮಾತನ್ನು ಕೊಟ್ಟಿದ್ರು ಇವತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, ನನ್ನ ಸನ್ಮಾನ್ಯ ಶ್ರೀ ನಿಮ್ಮೆಲ್ಲ ನೆಚ್ಚಿನ ನಾಯಕರಂತ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಇವತ್ತು ಈ ಭಾಗದೊಳಗೆ ಎಲ್ಲ ಜನರಿಗೂ ಎಲ್ಲ ಆಶ್ವಾಸನೆಗಳನ್ನು ಇವತ್ತು ಈಡೇರಿಸಿದ್ದಾರೆ. ಸರ್ಕಾರ ಇವತ್ತು ನಮಗೆಲ್ಲ ಹೋಗಿ ಬರಕ್ಕೆ ಬಸ್ಸಿನ ವ್ಯವಸ್ಥೆ ಇರಬೇಕು, ಮನೆಗಳಿಗೆ ಇವತ್ತು ನಮ್ಮ ಭಾಗ್ಯ ಲಕ್ಷ್ಮಿ ಅಂತಕ್ಕಂಥದ್ದನ್ನು ಅನ್ನಭಾಗ್ಯ ವಿದ್ಯಾರ್ಥಿಗಳಿಗೆಲ್ಲ ಭಾಗ್ಯವನ್ನು ಇವತ್ತು ಕೊಟ್ಟಿದ್ದಾರೆ. ಒಟ್ಟ ಅನೇಕ ಕೆಲಸಗಳನ್ನು ಕಾರ್ಯಗಳನ್ನು ಕಳೆದ 1 ವರ್ಷದಿಂದ ಮಾಡಿ ಇವತ್ತು ನೀವು ಮುಂದೆ ಬಂದಿದ್ದಾರೆ. ಇವತ್ತು ಈ ಚುನಾವಣೆ ಒಳಗೆ ನಮಗೆ ಮತ ಕೊಟ್ಟ ಆಶೀರ್ವಾದ ಮಾಡಬೇಕಂತ ಹೇಳ್ತಕ್ಕಂಥ ಎಲ್ಲ ನನ್ನ ಹಿರಿಯರು ರಾಜ್ಯದಿಂದನೂ ಬಂದಾರೆ. ಇವತ್ತು ಅನೇಕ ಪ್ರಮುಖರು ಬಂದಾರೆ. ಇಲ್ಲೇ ಅವರೆಲ್ಲ ನಿಮ್ಮ ಕಡೆ ವಿನಂತಿ ಮಾಡ್ಕೊಳತ್ತಾರ. ನೀವು ಮಾತ್ರ ಈ ಸಲ ಮನಸ್ಸು ಮಾಡಿದ್ದೀರಿ, ಇವತ್ತು ಗೆಲ್ಲಿಸ್ತೇವೆ ಅಂತಕ್ಕಂಥ ಶಪಥ ಮಾಡಿದ್ದೀರಿ. ಆದ್ರೆ ಇಷ್ಟಕ್ಕೆ ಬಗೆಹರಿಯಂಗಿಲ್ಲ. ಇವತ್ತು ಇನ್ನು 6-7 ದಿವಸ ಐತಿ. ಇವತ್ತು ನಾವು ಪ್ರತಿಯೊಬ್ಬರು ಕೂಡ ನನ್ನ ಹಿಡ್ಕೊಂಡು ನಿಮಗೆ ಹೇಳಕತ್ತಿಲ್ಲ, ನನ್ನ ಹಿಡ್ಕೊಂಡು ಇವತ್ತು ಪ್ರತಿ ಮನೆಗೆ ವಾರ್ಡ್ನೊಳಗೆ ಅಡ್ಡಾಡೋದು. ಇವತ್ತು ಕೊನೆಯದ ಇವತ್ತು ಜಿಲ್ಲಾ ಪಂಚಾಯತಿ ಒಳಗೆ ಪ್ರಿಯಾಂಕಾ ನಮ್ಮ ಅಭ್ಯರ್ಥಿಯನ್ನ ಪ್ರತಿ ಮನೆಗೆ ತರಕ್ಕೆ ಆಕೈತೇನ ಶಕ್ಯತೇನ್ರಿ? ಪ್ರತಿ ಮನೆಗೆ ಈ ಲೋಕಸಭೆ ಒಳಗೆ MLAದೊಳಗನ ಮಾಡೋಕ್ಕಾಗಂಗಿಲ್ಲ, ತರಕ್ಕಾಗಂಗಿಲ್ಲ. ನಿಮ್ಮನ್ನು ಒಂದು ಕಡೆ ಕೂಡಿಸ ನಿಮ್ಮ ಆಶೀರ್ವಾದ ಕೇಳಕ್ಕೆ ಇವತ್ತು ಅವ್ರು ಬಂದಾರ. ನಾವೇನು ಹೆಚ್ಚು ಮಾತಾಡಬೇಕಾಗಿಲ್ಲ, ನಿಮ್ಮ ಜೊತೆಗಿದ್ದೇವೆ. AP ಪಾಟೀಲ್ ಸಾಹೇಬರು ಸದಾ ನಿಮ್ಮ ಸೇವೆಗೆ ಸಿದ್ಧ ಅದಾರ. ಇವತ್ತು ಸಮಸ್ಯೆಗಳಿಗೆ ಏನೋ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಚುನಾವಣೆ ನಂತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲರೂ ಮಾಡೋಣ. ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕೂಡ ಅನೇಕ ಕೆಲಸ ಕಾರ್ಯಗಳು ಈ ಭಾಗದೊಳಗೆ ಮಾಡತ್ತಾರ. ಇವತ್ತು ಅವರು ಕೂಡ ಪ್ರಭಾವಿ ಮಂತ್ರಿ ಅದ. ಇಲ್ಲಿ ರಾಜ್ಯದೊಳಗೆ ಅವ್ರ ಪ್ರವಾಸಗಳು ಅದಾವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಏನೇನು AP ಪಾಟೀಲ್ ಸಾಹೇಬ್ರ ಜೊತೆಗೆ ಮಾತಾಡ್ಕೊಂಡು ಬಹುತೇಕ ಬರ್ತೇವತ್ತಂದಾರೆ. ಕೊನೆಗಳಿಗೆ ಬರ್ಬೋದು ಕೂಡ ಅವರ
ಬರಲಿಲ್ಲ ಅಂದ್ರೂ ಸಹಿತ ಇವತ್ತ ಮತ್ತು ತಮ್ಮ ಗ್ರಾಮಕ್ಕೆ ನಮಗೆಲ್ಲ ಭೇಟಿ ಕೊಡ್ತಾರೆ, ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಮ್ದು ಏನೋ ಸಮಸ್ಯೆ ಇರಲಿ, ಹಿಡಕಲ್ ಜಲಾಶಯದಾಗ ಚುನಾವಣೆ ಬತ್ತಂದ್ರೆ ಒಂದು ನಮೂನೆ ಇದನ್ನ ತೊಂದರೆ ಇರ್ತೈತಿ. ಮಣಿ ಎಬ್ಬಿಸ್ತೀವಿ, ಮಣಿ ಕುಣಿಸ್ತೀವಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಡ್ಯಾಮ್ ಪ್ರಾಜೆಕ್ಟ್ ಏರಿಯಾದಾಗ ಇರೋದ್ರಿಂದ ನಿಮಗೆಲ್ಲ ಕಾಯಂ ಅದರದ ಅಂಜಿಕೆ ಹಾಕೋತಾನೆ ಇರ್ತಾರೆ. ಇದೇ ಸಂದರ್ಭದೊಳಗೆ ಇರ್ತದೆ, ಚುನಾವಣೆ ಬತ್ತಂದ್ರೆ ಅದು ಇರ್ತೈತಿ. ಇವತ್ತು ಅದ್ರ ಸಲುವಾಗಿ ಯಾರು ಹೆದರುವಂಥ ಕಾರಣ ಇಲ್ಲ, ಎಲ್ಲರೂ ಕೂಡ್ಕೊಂಡ ಇವತ್ತು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಆ ಸರಿಯಾದಂಥ ಆ ಫಲಾನುಭವಿಗಳಿಗೆ ವ್ಯವಸ್ಥೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿ ನನಗೆ ಈ ಸಂಘಟನೆಯರಿಗೂ ಮಾತಾಡ್ರಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಮಯದ ಅಭಾವದಿಂದ ಸಾಕಷ್ಟು ಮಾತಾಡೋದಕ್ಕೆ ಇವತ್ತು ತಮ್ಮೆಲ್ಲ ಬೇರೆ ನಾನು ವಿಶ್ವಾಸವನ್ನು ಇಟ್ಟಿದ್ದೀನಿ. ಈ ಚುನಾವಣೆಯೊಳಗೆ ತಾವು ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಹಸ್ತಕ್ಕೆ ಮತ ಕೊಟ್ಟ ಏನು ಇವತ್ತು ಯುವಕರು ಅದಾರೆ, ಕೆಲಸ ಮಾಡೋಕ್ಕೆ ಹುಮ್ಮಸ ಐತಿ, ಗ್ರ್ಯಾಜುಯೇಟು ಕೂಡ ಅದಾರೆ, MBA ಮಾಡ್ಕೊಂಡಿದ್ದಾರೆ, ಈ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಯುವಕರು ಅದಾರ. ನಮ್ಮದು ಒಂದೇ ವಿನಂತಿ ಅಭ್ಯರ್ಥಿ ಒಳಗೆ ಅಂದ್ರೆ ನಮ್ಮದು ವಿನಂತಿ ಐತಿ ಪ್ರಿಯಾಂಕಾ ಅವರ, ಪ್ರಿಯಾಂಕಾ ನಮ್ಮದು ಒಂದು ವಿನಂತಿ ಏನಂದ್ರೆ ನೀವು ರೆಕಾರ್ಡ್ ಮುರಿಬೇಕು. ಏನು ರೆಕಾರ್ಡ್ ಮುರಿಬೇಕಂದ್ರೆ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಹಳ್ಳಿಗೆ ಹೋಗ್ತಕ್ಕಂಥ, ಯಾಕಂದ್ರೆ 700 ಹಳ್ಳಿ ಅದಾವೆ. 700 ಹಳ್ಳಿಗೂ ವಿಸಿಟ್ ಕೊಟ್ಟ ರೆಕಾರ್ಡ್ ಮುರಿಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು ನಮ್ಮ